ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಸಂಘಟಕರೇ, ಬಂಧುಗಳೇ, ಡಾಕ್ಟರ್ ನಿರಂಜನಾರಾಧ್ಯ ಅವರು ಹೇಳಿರ್ತಕ್ಕಂಥದ್ರ ಬಗ್ಗೆ ಏನೂ ತಕರಾರಿಲ್ಲ. ನಂದು ಅವ್ರು ಹೇಳಿರೋದನ್ನೆಲ್ಲ ನಾನು ಸಂಪೂರ್ಣವಾಗಿ ಅಂಗೀಕರಿಸಿ ಜೊತೆ ಒಂದೆರಡು ಮಾತು ಹೇಳೋದಷ್ಟೇ ನಾನು ಪ್ರಯತ್ನ ಮಾಡೋದು. ನಾನು ಈ ಪುಸ್ತಕ ಓದಿಲ್ಲ. ಅವತ್ತೇ ಹೇಳಿದೆ ಸಂಘಟಕರಿಗೆ, ನನಗೆ ಇಷ್ಟೊಂದು ಓದೋಕ್ಕಾಗೋದಿಲ್ಲ, 450 ಪೇಜ್ ಇದೆ ಅಂತ. ಅವ್ರು ಓದದೇ ಇದ್ದು ಪರವಾಗಿಲ್ಲ, ಏನಾದರೂ ಕೆಲವು ಅನಿಸಿಕೆಗಳನ್ನು ಹೇಳಬಹುದು ಅಂತ. ಆ ದೃಷ್ಟಿಯಿಂದ ಅಷ್ಟೇ ನಾನು ಮಾತನಾಡೋಕ್ಕೆ ಸಾಧ್ಯ. ಈಗ ತಾನೇ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಟಿಪ್ಪಣಿ ಕಡೆ ಪ್ಯಾರಾದಲ್ಲಿ ಯಾವುದ್ರ ಬಗ್ಗೆ ದೀರ್ಘವಾಗಿ ಸದನದಲ್ಲಿ ಚರ್ಚೆ ನಡಿಬೇಕಿತ್ತು ಅನ್ನೋದನ್ನು ಸೂಚನೆ ಕೊಟ್ಟಿದ್ದಾರೆ. ಏನೇನು ನಡೀತು ಅನ್ನೋದು ಪುಸ್ತಕದಲ್ಲಿದೆ. ನಡೀದೇ ಇರೋದು ನಮ್ಮ ತಲೆಗಳಲ್ಲಿರಬೇಕಾದ್ದು, ಅವ್ರ ತಲೆಗೆ ಹೇಗೆ ವರ್ಗಾಯಿಸ್ತೀವಿ ಅನ್ನೋದು ಪ್ರಶ್ನೆ. ಅವರು ಅಂಥವನ್ನೆಲ್ಲ ಯಾತಕ್ಕೆ ಚರ್ಚೆಗೆ ತಗೊಳ್ಳಿಲ್ಲ ಅನ್ನೋದನ್ನು ನಿರಂಜನಾರಾಧ್ಯ ಅವರು ಸೂಕ್ಷ್ಮವಾಗಿ ಈಗಾಗಲೇ ಹೇಳಿದ್ದಾರೆ. ಅವರು ಯಾವ ಸಾಮಾಜಿಕ ವಿಭಾಗದ ಪರವಾಗಿದ್ದಾರೋ ಅವರ ಹಿತ ಕಾಪಾಡೋದಕ್ಕೆ ಇದೆಲ್ಲ ಚರ್ಚೆ ಮಾಡಬೇಕಾಗಿಲ್ಲ. ಅವರು ಇರ್ತಕ್ಕಂಥದ್ದು ಅವ್ರಿಗೆ ಬಹಳ ಚೆನ್ನಾಗಿದೆ, ಅಷ್ಟೇ ಸಾಕು ಅವರು. ಅದನ್ನೆಲ್ಲ ಚರ್ಚೆ ಮಾಡೋಲ್ಲ. ಅದಕ್ಕೆ ಕೆಲಸಕ್ಕೆ ಬರೋದೇನೇನೋ ಮಾಹಿತಿ ಕೊಡಿ ಅಂತ ಕೇಳಿ ದೊರಕಿಸ್ಕೋತಾರೆ. ದೊರಕಿಸ್ಕೊಂಡ್ಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ. ನೀವು ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ ಮಾಹಿತಿ ಕೊಡ್ತಾರೆ, ಆಮೇಲೆ ಏನು ಮಾಡ್ತಾರೆ ಅನ್ನೋದನ್ನು ಚರ್ಚೆ ಮಾಡಬೇಕು. ಆದ್ದರಿಂದ ಈ ಟಿಪ್ಪಣಿಯ ಕಡೆ ಪ್ಯಾರನ್ನು ದೃಷ್ಟಿಲಿ ಇಟ್ಕೊಂಡು ನಾನೊಂದೆರಡು ವಿಷಯ ಹೇಳ್ತೀನಿ ಅಷ್ಟೆ. ಸಮಸ್ಯೆಗಳ ಗ್ರಹಿಕೆ ಸಮಗ್ರವಾಗಿದೆ ಅನ್ನೋದು ಈ ಟಿಪ್ಪಣಿಯಿಂದಲೂ ಗೊತ್ತಾಗುತ್ತೆ. ತಿಳಿಸಿದ್ದಾರೆ ಏನೇನು ಆಗಬೇಕಾಗಿದೆ. ಶಿಕ್ಷಣ ನಿಜಕ್ಕೂ ಜನಪರವಾಗಬೇಕಾದ್ರೆ ನಮ್ಮ ಪರಿಪ್ರೇಕ್ಷ್ಯ ಅಥವಾ ಪರ್ಸ್ಪೆಕ್ಟಿವ್ ಏನಿರಬೇಕು, ಆ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ನಾವು ಕ್ರಿಯಾಶೀಲರಾಗಿ ಹೇಗೆ ತೊಡಗಿಸ್ಕೋಬೇಕು ಇತ್ಯಾದಿಗಳನ್ನೆಲ್ಲನೂ ಇದರಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಏನಾಗಿದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಹಣ ತೊಡಗಿಸ್ತಾರೆ. ಅದನ್ನಾಗಲೇ ಆರಾಧ್ಯ ಅವರು ಹೇಳಿದ್ದಾರೆ. ಹಣ ತೊಡಗಿಸಿದ್ದು ಎಷ್ಟು ಬೇಕು ಅಂತ ಲೆಕ್ಕ ಹಾಕುವಾಗ ನಮಗೆ ಸಂಬಳ ಕೊಡೋದು ಎಷ್ಟಿದೆಯೋ ಅಷ್ಟು ಪ್ಲಸ್ ಒಂದು 5 ರೂಪಾಯಿ ತೆಗೆದಿಟ್ಕೊಂಡ್ರೆ ಸಾಕು ಅನ್ನೋ ಹಾಗಾಗಿದೆ. ನಮ್ಮ ಶಿಕ್ಷಣ ನೀತಿಲಿ 1986ರಲ್ಲಿ ಹೇಳ್ಕೊಂಡಿದ್ದು ಕನಿಷ್ಠ 6% ನಮ್ಮ GDP ಅಂತೇನು ಕರೀತಾರೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು, ಅದರ 6% ನಾವು ಶಿಕ್ಷಣಕ್ಕೆ ತೆಗೆದಿಡ್ತೀವಿ ಅಂತ. ಅಂದರೆ ಅದರಲ್ಲಿ 3%, 6%ರಲ್ಲಿ ಅರ್ಧ 50% ಸಂಬಳ ಇತ್ಯಾದಿಗಳಿಗೆ ಹೋದರೆ ಇನ್ನಷ್ಟು ವ್ಯವಸ್ಥೆಯನ್ನು ಉತ್ತಮಗೊಳಿಸೋದಕ್ಕೆ, ಸೌಲಭ್ಯಗಳನ್ನು ಹೆಚ್ಚಿಸೋದಕ್ಕೆ, ಅದರ ಮುಖಾಂತರ ವಾತಾವರಣವನ್ನು ಸ್ವಲ್ಪ ತಿಳಿಗೊಳಿಸಲಿಕ್ಕೆ, ಎಲ್ಲ ವರ್ಗದ ಮಕ್ಕಳಿಗೂ ಕೂಡ ಏನೋ ಒಂದು ಇದರಲ್ಲಿ ದೊರೆಯೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಸನ್ನಿವೇಶವನ್ನು ರಚಿಸೋದಕ್ಕೆ ಸಾಧ್ಯ ಆಗ್ತಿತ್ತು. ಕೊಠಡಿಗಳನ್ನು ಕೊಡೋದ್ರಲ್ಲಿರ್ಬೋದು, ಶೌಚಾಲಯ ಕೊಡೋದ್ರಲ್ಲಿರ್ಬೋದು, ಪುಸ್ತಕಗಳನ್ನು ಕೊಡೋದ್ರಲ್ಲಿರ್ಬೋದು, ವಾತಾವರಣದ ನಿರ್ಮಿತಿಯೇ ಇಲ್ಲದೆ ನಮ್ಮ ಜನಸಮುದಾಯದ ಒಂದು ದೊಡ್ಡ ಭಾಗವನ್ನು ನೀವು ಹೇಗಿದ್ದೀರೋ ಹಾಗೆ ಇರಿ ಅಂತ ಹೇಳಿದ್ರೆ ಅರ್ಥ ಏನು? ವಿದ್ಯಾಭ್ಯಾಸದ ಮುಖಾಂತರ ಈಗ ಯಾರು ಆಳ್ವಿಕೆ ನಡೆಸ್ತಾ ಇದ್ದೀವೋ ನಾವೇ ನಡೆಸ್ಕೊಂಡು ಹೋಗ್ತೀವಿ. ನೀವು ಯಾವಾಗಲೂ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತಕ್ಕಂಥ ಜನ, ನಿಮ್ಮ ಜುಟ್ಟು ನಮ್ಮ ಕೈಯಲ್ಲಿದೆ, ಆರ್ಥಿಕವಾಗಿ ನಾವು ಪ್ರಬಲರಾಗಿದ್ದೀವಿ, ನಾವೇ ಈ ಪ್ರಾಬಲ್ಯವನ್ನು ಮುಂದುವರಿಸ್ಕೋತೇವೆ ಅಂತ ಅಷ್ಟೇ. ಶಿಕ್ಷಣದಲ್ಲಿ ಈ ಒಂದು ನೀತಿಯನ್ನು ಅನುಸರಿಸದಲ್ಲೇ ಇದ್ದರೆ ಇವತ್ತು ಯಾರು IAS ಪಾಸ್ ಮಾಡ್ತಾರೆ, ಯಾರು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಬರ್ತಾರೆ, ಅದೇ ವರ್ಗದ ಜನ ಬರ್ತಾ ಇರ್ತಾರೆ ಹೊರತು ಇಷ್ಟು ಶತಮಾನಗಳ ಕಾಲ ಯಾರು ಅಧೋಗತಿಗೆ ಸಿಕ್ಕಿ, ತುಳಿತಕ್ಕೆ ಸಿಕ್ಕಿ, ತಮಗೆ ಬರಬೇಕಾದಂಥ ಮೂಲಭೂತ ಸೌಲಭ್ಯಗಳನ್ನು ಪಡೆದಿಲ್ವೋ
ಅಂಥವ್ರ ಅವಕಾಶ ಸಾಧ್ಯ ಆಗೋದಿಲ್ಲ. ಆದ್ದರಿಂದಲೇ ಶಿಕ್ಷಣಕ್ಕೆ ಇನ್ನೊಂದಷ್ಟು ಹಣ ತೊಡಗಿಸಿ ಸೌಲಭ್ಯಗಳನ್ನು ಉತ್ತಮಗೊಳಿಸಿ ಅಂತ ಹೇಳಿದ್ದು. ಅದನ್ನು ಮಾಡ್ತಾಯಿಲ್ಲ ನಾವು. ಸುಮ್ಮನೆ ತಮಾಷೆಗೆ ನೋಡ್ತಾ ಇದ್ದೆ ಯಾವ್ಯಾವ ದೇಶ ಎಷ್ಟೆಷ್ಟು ಖರ್ಚು ಮಾಡುತ್ತೆ ಅಂತ. ಕೆನ್ಯಾ ದೇಶ ಇದೆ ಆಫ್ರಿಕಾದಲ್ಲಿ. ಏನು ಅವ್ರಿಗೂ ನಮಗಿಂತಲೂ ಏನು ದೊಡ್ಡ ಸಾಹುಕಾರರಲ್ಲ ಆ ದೇಶದವ್ರು. ಅವರಲ್ಲಿರುವಷ್ಟು ಆನೆಗಳು ಹುಲಿಗಳು ನಮ್ಮಲ್ಲಿ ಇಲ್ಲದೆ ಇರ್ಬೋದು ಕಾಡಲ್ಲಿ. ಆದರೆ ಬುದ್ಧಿವಂತರಿದ್ದಾರೆ ಬೇಕಾದಷ್ಟು ಜನ. ಇಂಜಿನಿಯರ್ಗಳು ಬೇಕಾ, ಡಾಕ್ಟ್ರುಗಳು ಬೇಕಾ, ಪ್ರೊಫೆಸರ್ಗಳು ಬೇಕಾ, ಉದ್ದಿಮೆದಾರರು ಬೇಕಾ. ಆದರೆ ಈ ಕೀನ್ಯಾ ದೇಶ GDPಯ 7% ಶಿಕ್ಷಣಕ್ಕೆ ಇಡ್ತಾ ಇದೆ. ಯಾತಕ್ಕೆ ಅಂದರೆ ನಾಳೆ ಬಗ್ಗೆ ಯೋಚನೆ ಇದೆ ಅವರು. ಇವತ್ತು ಯಾರು ಅಧಿಕಾರದಲ್ಲಿದ್ದಾರೋ ಅವ್ರ ಜೊತೆಗೆ ಬೇರೆಯವರು ಕೂಡ ಅದರಲ್ಲಿ ಭಾಗಿಗಳಾಗಬೇಕು ಅನ್ನತಕ್ಕಂಥ ಉದ್ದೇಶ ಇರೋದ್ರಿಂದ ಆ ಕ್ಷೇತ್ರದಲ್ಲಿ ಹೆಚ್ಚಿಗೆ ಹಣವನ್ನು ತೊಡಗಿಸೋದಕ್ಕೆ ಹೋಗ್ತಾರೆ. ಸ್ವಾಜಿಲೆಂಡ್ ಅಂತಿದೆ. ಸ್ವಾಜಿಲೆಂಡ್ ಬಹುಶಃ ಕರ್ನಾಟಕಕ್ಕಿಂತಲೂ ಏನು ದೊಡ್ಡದಲ್ಲ. ಇಂಡಿಯಾದ ಬಿಟ್ಬಿಡಿ, ಕರ್ನಾಟಕಕ್ಕಿಂತಲೂ ದೊಡ್ಡದು. ಅವರು 7.8 ಅಂದರೆ ಯಾತಕ್ಕೋಸ್ಕರ ಆದ್ಯತೆ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಪೆರು 9.5. ನಾವು ಹೇಳಿಕೊಂಡು 6% ಮಾಡ್ತೀವಿ. ಇನ್ನೂ ಇದೆ ಡೀಟೇಲ್ಸು ಕೊಡೋಕ್ಕೆ ಹೋಗೋದಿಲ್ಲ, ಟೈಮ್ ಸಾಲೋದಿಲ್ಲ. ನಾವು 6% ಅಂತ ಹೇಳ್ಕೊಂಡವರು ಬಹಳ ಜಾಸ್ತಿ ಮುಟ್ಟಿದ್ದು ಅಂತಂದರೆ 3.9 ಅಥವಾ ಇನ್ನೊಂದು ಸ್ವಲ್ಪ ಜಾಸ್ತಿ 3.9 ಅಂತ ನಾನು ಅಂದ್ಕೊಂಡ್ರು. ಅದಕ್ಕಿಂತಲೂ ಕಡಿಮೆ. ಯಾವುದೋ ಒಂದು ವರ್ಷದಲ್ಲಿ ಅಷ್ಟಕ್ಕೆ ಹೋಗಿದ್ದು, ಒಂದು ವರ್ಷದಲ್ಲಿ ಮಾತ್ರ. ನಮ್ದು ಯಾವಾಗಲೂ 3.2 3.1 ಅಲ್ಲೇ ಇರೋದು. ಇಂಥ ಸಂದರ್ಭದಲ್ಲಿ ನಮಗಿವಾಗ ಸಮಾನತೆ ಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನು ದೊರಕಿಸ್ಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ಬೇಕಾದಂಥ ಒಂದು ಚಿಂತನೆ ಆಗಲಿ, ಅದಕ್ಕೆ ಬೇಕಾದಂಥ ಒಂದು ಯಾಂತ್ರಿಕ ಚೌಕಟ್ಟಾಗಲಿ ನಾವು ಮಾಡ್ಕೊಂಡಿದ್ದೇವ ಅಂತ ಯೋಚನೆ ಮಾಡಬೇಕು. ಸಮಾನ ಮಾಡಬೇಕು ಅಂತಂದರೆ ಸುಪ್ರೀಂ ಕೋರ್ಟ್ನವರು ಸದ್ಯದಲ್ಲೇ ಸಮಾನ ಮಾಡಿಬಿಡ್ತಾರೆ. ಏನು ಮಾಡ್ತಾರೆ ಅಂತಂದರೆ ದೇಶಕ್ಕೆ ಮಾನ ಹೋಗುವಂಥ ಸಮಾನತೆ ಬರುತ್ತೆ. ಮಾನ ಇರೋದಿಲ್ಲ ದೇಶದ ಜನಕ್ಕೆ, ಅವ್ರು ಹೇಳುವಂಥ ಸಮಾನತೆ ಇರುತ್ತೆ. ಯಾಕೆ ಅಂದರೆ ಅವ್ರ ಪ್ರಕಾರ ಸಮಾನತೆ ಅಂತಂದರೆ ಸೌಲಭ್ಯ, ಪಠ್ಯ, ಬೋಧನಾ ಕ್ರಮ ಇವುಗಳೇ ಸಂಬಂಧಪಟ್ಟಿದ್ದಲ್ಲ. ನಮಗೆ ಸಮಾನತೆ ಅಂತಂದರೆ ಅವಕಾಶಗಳಿರ್ತಕ್ಕಂಥದ್ದು, ಸೌಲಭ್ಯಗಳಿರೋದ್ರಲ್ಲಿ ಸಮಾನತೆ ಬೇಕು. ನಮ್ಮ ಕಾಲೇಜ್ನಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಡೆಸ್ಕು, ಚೇರು, ಮೇಜು ಎಲ್ಲ ಇಟ್ಕೊಂಡಿರೋದು. ಆ ಕೊಪ್ಪಳದ ಹತ್ರ ಒಂದು ಕಾಲೇಜ್ನಲ್ಲಿ ಪ್ರೀ ಯೂನಿವರ್ಸಿಟಿ ಹುಡುಗರು ಹೋದ ವರ್ಷ ನೆಲದ ಮೇಲೆ ಕೂತ್ಕೊಂಡು ಪರೀಕ್ಷೆ ಬರೆದ್ರು. ಯೋಚನೆ ಮಾಡಿ, ಚಿತ್ರ ಬರೀಬೇಕು ಅವನು. ಬಯಾಲಜಿ ಉತ್ತರ ಬರೆಯುವಾಗ ಪ್ರೀ ಯೂನಿವರ್ಸಿಟಿ ಹುಡುಗ ತೊಡೆ ಮೇಲೆ ಇಟ್ಕೊಂಡು ಚಿತ್ರ ಬರೀತಾನೆ. ಅವನು ಈ ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಂಡಿರೋ ಹುಡುಗಿ ಇದ್ದಾಳಲ್ಲ, ಅವಳ ಜೊತೆ ಸ್ಪರ್ಧಿಸಿ ಯಾವತ್ತು ಮೇಲಕ್ಕೆ ಬರ್ತಾನೆ. ಹಿಂದೆ ಒಂದು ಸಲ ನಮ್ಮ ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದಂಥ ಚಂದ್ರಶೇಖರ್ ಅವರು ಇಂಥದ್ದು ಯಾವುದೋ ಗೋಷ್ಠಿಲಿ ಏನೋ ಮಾತನಾಡ್ತಾರೆ ಅಂತ ನಾನು ಹೋಗಿ ಸುಮ್ಮನೆ ಕೂತಿದ್ದೆ. ನಾನೇನು ಮಾತನಾಡೋದಿರಲಿಲ್ಲ. ಅವ್ರು ನೋಡಿದ್ರು, ಓಹೋ ಬಂದಿದ್ದಾರೆ ಇವನು. ಏನು ಸ್ವಾಮಿ ಯಾವಾಗಲೂ ಸಮಾನತೆ ಸಮಾನತೆ ಅಂತೀರಿ, ಏನು ನಿಮ್ಮ ಸಮಾನತೆ ಅಂದರೆ ಅಂತ ಕೇಳೋರು, ಹೆಡ್ ಮಾಸ್ಟರ್ ಥರ. ನಾನು ಹೇಳಿದೆ, ನೀವು ಭಾರಿ ಹೆಡ್ ಮಾಸ್ಟ್ರು ನೀವು. ನಾವೇನು ಸಮಾನತೆ ಅಂತಂದರೆ 5 ಬೆರಳು ಒಂದಿರಬೇಕು ಅಂತ ಹೇಳಲಿಲ್ಲ. 5 ಬೆರಳು ಒಂದೇ ಥರ ಇದ್ದರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಇದು ಒಂದೊಂದು ಬೇರೆ ಬೇರೆ ಇರೋದ್ರಿಂದಲೇ ಕೈನಲ್ಲಿ ಏನಾದರೂ ಹಿಡ್ಕೊಳ್ಳೋಕ್ಕೆ ಸಾಧ್ಯ. ಸಮಾನತೆ ಅಂತಂದರೆ ಕನಿಷ್ಠ ಸೌಲಭ್ಯಗಳಲ್ಲಾದರೂ ಸಮಾನತೆ ಇರಬೇಕು. ನೀನೇನು ನನ್ನ ಮಿದುಳನ್ನೆಲ್ಲನೂ ಕುಯ್ದುಬಿಟ್ಟು ಸಮಾನ ಮಾಡು ಅಂತ ಹೇಳಿಲ್ಲ ನಾವು. ನಾವು ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕೊಠಡಿ ಇರಬೇಕು, ಒಂದು ಪುಸ್ತಕ ಇರಬೇಕು, ಒಂದು ಬಟ್ಟೆ ಇರಬೇಕು, ಒಂದು ಊಟ ಇರಬೇಕು. ಇನ್ನೇನು ಅದರಲ್ಲಿ ಸೌಲಭ್ಯಗಳನ್ನು ಮೊದಲೆತ್ಕೊಂತ ನೀವು ಸಮಾನ ಮಾಡಿ. ಸುಪ್ರೀಂ ಕೋರ್ಟ್ನ ರಾಜ ಹೇಳೋದಿಲ್ಲ. ಈ ಸೌಲಭ್ಯಗಳಲ್ಲಿ ಎಷ್ಟು ವೈಪರೀತ್ಯ ಇದೆ ಅನ್ನೋದನ್ನು ಆರಾಧ್ಯ ಅವರಿಗಾಗಲೇ ಹೇಳಿದ್ದಾರೆ. ನಿಮಗೆ ನೇರವಾಗಿ ಪರಿಚಯ ಇರೋದ್ರಿಂದ ನಾನು ಅದು ಹೇಳಕ್ಕೆ ಹೋಗ್ತಾ ಇಲ್ಲ.
ಅದರಷ್ಟು ದೊಡ್ಡ ಅಪರಾಧ ನಮ್ಮ ದೇಶದಲ್ಲಿ ಇನ್ಯಾವುದೂ ಇಲ್ಲ. ಜನಸಂಖ್ಯೆಯ 60% ಮಕ್ಕಳಿಗೆ ಹೇಳ್ಕೋಬಹುದಾದಂಥ ಸೌಲಭ್ಯವನ್ನೇ ಕೊಡದೆ ನಾವು ಅವ್ರಿಗೆ ಹೇಳ್ತಾ ಇದ್ವಿ, ನೀವೆಲ್ಲನೂ ಪ್ರಜಾಪ್ರಭುತ್ವದಲ್ಲಿ ಸಮಾನರು, ಬನ್ನಿ ನಮ್ಮ ಜೊತೆಯಲ್ಲಿ ನೀವು ಬೇಕಾದರೆ ಕಂಪೀಟ್ ಮಾಡಿ. PT ಉಷಾ ಜೊತೆ ನಾನು ಹೋಗಿ 400 ಮೀಟರ್ಸ್ ರೇಸ್ ಮಾಡ್ದಂಗೆ ಆಯ್ತದೆ. ಆ ಅಮ್ಮನಿಗೆ ಇರತಕ್ಕಂಥ ಅನುಭವ, ಆ ಅಮ್ಮನ ತರಬೇತಿ ಅವೆಲ್ಲ ಲೆಕ್ಕಕ್ಕೆ ಇಟ್ಕೊಂಡ್ರೆ ನಾನು 100 ಮೀಟ್ರ್ ಓಡೋ ಹೊತ್ತಿಗೆ ಆ ಅಮ್ಮ ಆಗಲೇ 400 ದಾಟಿ ಇನ್ನೂ ಎಲ್ಲೋ ಹೊರಟೋಗ್ತದೆ. ಯಾವತ್ತೂ ನಾನು ಆಕೆ ಸಮಾನಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನನಗೆ ಆ ಪೌಷ್ಟಿಕ ಆಹಾರನೂ ಇಲ್ಲ, ಅದಕ್ಕೆ ಬೇಕಾದ ದೈಹಿಕ ಶಕ್ತಿನೂ ಇಲ್ಲ, ತರಬೇತಿನೂ ಇಲ್ಲ. ಅಂದರೆ ಅನೂಚಾರವಾಗಿ ಇದನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಆರಾಧ್ಯ ಅವ್ರು ಹೇಳಿದ್ರಲ್ಲ, ಒಂದು ವರ್ಗಹಿತ ಅಂದರೆ ಇದು ವರ್ಗಹಿತ ಅಂದರೆ ಹೇಗೆ ಕಾಪಾಡ್ತಾರೆ ವರ್ಗಹಿತನ ಅಂತಂದರೆ, ಎಲ್ಲರೂ ಮುಂದಕ್ಕೆ ಬಂದುಬಿಟ್ರೆ ಸ್ಪರ್ಧೆ ಜಾಸ್ತಿ ಆಗುತ್ತೆ. ಅದನ್ನು ನೀವು ಅಲ್ಲೇ ಇರಿ, ನಾವು ಹೀಗೆ ನಮ್ಮಲ್ಲೇ ಸ್ಪರ್ಧೆ ಮಾಡಿಕೊಂಡು ಪ್ರಜಾಪ್ರಭುತ್ವ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದು ಸದನದಲ್ಲಿ ಚರ್ಚೆ ಆಗಬೇಕಾಗಿದ್ದು ಅಂತ. ಅವರು ಅದನ್ನು ಮಾಡೋದಿಲ್ಲ. ಸೌಲಭ್ಯಗಳಿಂದ ಅಸಮಾನತೆ ಒಂದು ಕಡೆ ಆದರೆ ಪಠ್ಯ ತಗೊಳ್ಳಿ. ಈಗ ತಾನೇ ಆರಾಧ್ಯ ಅವರು ಹೇಳಿದ್ರಲ್ಲ, 8 ಥರದ ಶಾಲೆಗಳಿವೆ. 8 ಥರದ ಶಾಲೆಗಳಲ್ಲಿ 8 ಥರದ ಪಠ್ಯಗಳಿರುತ್ತೆ. 10 ವರ್ಷ ನೀವು ಓದಿದ್ದೀರಿ ಅಂತಂದರೆ ಬೇರೆ ಯಾವುದೇ ಶಾಲೆಯಲ್ಲಿ 10 ವರ್ಷ ಓದಿರೋನ ಜೊತೆಯಲ್ಲಿ ನೀವು 90% ಆತನಿಗೆ ಸಮಸ್ಕಂಧನಾಗಿ ನಿಲ್ತಕ್ಕಂಥ ಒಂದು ತರಬೇತಿ ಪಡೆದಿರಬೇಕು. ನನಗೆ 10 ವರ್ಷ ನೀವು ಇಂಗ್ಲೀಷ್ ಗ್ರಾಮರ್ ಹೇಳಿಕೊಟ್ಟು ನನಗೆ ಬರೋದೇ ಇಲ್ಲ ಇಂಗ್ಲೀಷು, ಅವನು 2 ವರ್ಷದಲ್ಲೇ ಬಂದುಬಿಡುತ್ತೇನ್ರಿ ಅರ್ಥ. ಬೋಧನಾ ಕ್ರಮವಾಗಲಿ ಪಠ್ಯವಾಗಲಿ ಅದು ಹೇಳ್ಕೊಡೋಕ್ಕೆ ಬೇಕಾದಂಥ ಒಂದು ಏನು ಪರಿಕರಗಳಿವೆ ಅದಾಗಲಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಹೇಗಾಗತ್ತೆ? ಈ ಮಕ್ಕಳಿಗೆ ಪಾಪ ನಲಿ ಕಲಿ ಅಂತ ಹೇಳ್ಕೊಡೋದು. ಅವ್ರಿಗೆ ನಲಿಯೋದಕ್ಕೂ ಸಾಧ್ಯ ಇಲ್ಲ, ಕಲಿಯೋದಕ್ಕೂ ಸಾಧ್ಯ ಇಲ್ಲ. ನೀವು ನಲೀರಿ ಕಲೀರಿ ಅಂತ ಹೇಳ್ಕೊಂಡು ದುಡ್ಡು ತಿಂತಕ್ಕಂಥವರೆಲ್ಲ ಇಲ್ಲಿರ್ತಾರೆ ಈ ಕಲ್ ಬಿಲ್ಡಿಂಗಲ್ಲಿ. ಆ ಕಲ್ ಬಿಲ್ಡಿಂಗಲ್ಲಿ ದುಡ್ಡು ತಿಂತಾ ಇರೋರ ಜೊತೆ ಸೇರ್ಕೊಳ್ಳೋದ್ರಿಂದ ಸದನದಲ್ಲಿರ್ತಕ್ಕಂಥವ್ರು ಯಾರೂ ಹೆಚ್ಚಿಗೆ ಹೇಳೋಕ್ಕೋಗಲ್ಲ. ಯಾಕಂದರೆ ಅವ್ರಿಗೂ ಅದರಲ್ಲಿ ಭಾಗ ಬರುತ್ತೆ. ಅಂದರೆ ಅಸಮಾನತೆಯನ್ನು ನಾವು ಪೋಷಿಸ್ತಕ್ಕಂಥದ್ದು ಯಾವ ರೀತಿಯಲ್ಲಿ? ಸೌಲಭ್ಯ ವಂಚನೆಯಿಂದ, ಪಠ್ಯದಲ್ಲಿ ಭಿನ್ನತೆ ಇರೋದ್ರಿಂದ, ಬೋಧನಾ ಕ್ರಮದಲ್ಲಿ ಭಿನ್ನತೆ ಇರೋದ್ರಿಂದ, ಜೊತೆಗೆ ಮಾಧ್ಯಮದ ಪ್ರಶ್ನೆ ಇದೆ. ಎಲ್ಲರೂ ಮನೆಗಳಲ್ಲೇ ಇವಾಗ ಇಂಗ್ಲೀಷ್ನಲ್ಲಿ ಮಾತನಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಕೋತಾ ಇದ್ದಾರೆ ಒಂದು ವರ್ಗದ ಜನ. ಅವರು ಮಕ್ಕಳಿಗೆ ಬೇರೆ ಭಾಷೆ ಕಲಿಸೋದಿಲ್ಲ. ಯಾಕೆಂದರೆ ಬೇರೆ ಭಾಷೆ ಸಂಪರ್ಕ ಬಂದರೆ ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಕೊಳ್ಳೋದ, ಅಮೆರಿಕಕ್ಕೆ ಹೋಗೋದು ಹೇಗೆ? ಅದರಿಂದ ಅಭಿಮನ್ಯು ಥರ ಹೊಟ್ಟೆಲಿರುವಾಗಲೇ ಅವರು ಶಿಕ್ಷಣ ಶುರು ಮಾಡ್ಕೊಂಡ್ಬಿಟ್ಟು ಇಂಗ್ಲೀಷ್ ಕಲ್ತ್ಕೋಬೇಕು. ಸುಪ್ರೀಂ ಕೋರ್ಟ್ ಇವಾಗ ಸಮಾನ ಶಿಕ್ಷಣ ಕೊಡುತ್ತೆ ಅಂತ ಹೇಳಿದ್ನಲ್ಲ, ಏನು ಹೇಳುತ್ತೆ ಅಂತಂದರೆ ಅವ್ರಿಗೆ ಪ್ರಶ್ನೆ ಕೊಟ್ಟಿದ್ದಾರೆ. 5 ಪ್ರಶ್ನೆ ಇದೆ. ಆ 5 ಪ್ರಶ್ನೆಗೆ ಅವ್ರು ಏನು ಉತ್ತರ ಕೊಟ್ಟರು ಜನ ವಿರೋಧಿ ಆದಂಥ ಉತ್ತರಗಳನ್ನೇ ನಾವು ನಿರೀಕ್ಷೆ ಮಾಡಬೇಕು. ಮಗುವಿನ ಹಕ್ಕು, ಪೋಷಕನ ಹಕ್ಕು ಏನು ಅಂತ ಕೇಳಿದ. ಪೋಷಕನ ಹಕ್ಕು ತನ್ನ ಮಗುಗೆ ಸರಿಯಾದಂಥ ಶಿಕ್ಷಣ ಸಿಗಬೇಕು ಅನ್ನೋದಾದರೆ ಸುಪ್ರೀಂ ಕೋರ್ಟ್ ಅದೆಲ್ಲ ಹೇಳೋದು. ಯಾವ ಭಾಷೆಯಲ್ಲಿ ಕಲಿಸಬೇಕು ಅನ್ನತಕ್ಕಂಥ ಹಕ್ಕು ಪೋಷಕನಿಗಿದೆ. ನೀ ಯಾರಯ್ಯ ಹೇಳೋದಕ್ಕೆ? ನಾವು ಯಾತಕ್ಕೋಸ್ಕರ ತನ್ನ ಭಾಷೆಯಲ್ಲಿ ಶಿಕ್ಷಣ ಇರಲಿ ಅಂತ ಹೇಳೋದು? ಪ್ರಪಂಚವನ್ನು ನೋಡೋದನ್ನು ಕಲ್ತ್ಕೊಳ್ಳೋದಕ್ಕೆ ಸಾಮರ್ಥ್ಯ ಬರೋದು ಆ ಮುಖಾಂತರ ಅಂತ. 2ನೇ ಕ್ಲಾಸ್ನಲ್ಲಿರೋ ಮಗು ಬಂದ್ಬಿಟ್ಟು ಇಂಗ್ಲೀಷ್ನಲ್ಲಿ ಜೋಕ್ ಹೇಳುತ್ತೆ ಗಟ್ಟು ಮಾಡಿಕೊಂಡು. ಜೋಕ್ ಏನು ಅಂತ ಗೊತ್ತಿರಲ್ಲ, ಯಾಕೆಂದ್ರೆ ಗಟ್ಟು ಮಾಡೋವಾಗೇನು ಅದನ್ನೆಲ್ಲ ಹೇಳಿಲ್ಲ ಅವ್ರಿಗೆ. ಅದರ ಬದಲು ಅದು ಏನು ಜೋಕ್ ಹೇಳಬೇಕು ಆ ಮಗು ತಲೆಗೆ ಹೋಗೋ ಹಾಗೆ ಮಾಡಿ, ಜೋಕ್ ಅಂದರೆ ಇದು, ಹೂವು ಅಂದರೆ ಇದು, ಕಲ್ಲು ಅಂದರೆ ಇದು. ಅದು ಅಂದರೆ ಪ್ರಪಂಚವನ್ನು ನೋಡೋದಕ್ಕೆ ನೀವು ಕಲಿಸಿದ್ರೆ ಜನಗಳನ್ನು ನೋಡೋದಕ್ಕೆ ಪ್ರಾರಂಭ ಮಾಡುತ್ತೆ ಮಗು. ಜನಗಳ ಸನ್ನಿವೇಶವನ್ನು ನೋಡೋದಕ್ಕೆ ಪ್ರಾರಂಭ ಮಾಡುತ್ತೆ, ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಸನ್ನಿವೇಶ ಹೀಗಿದೆ ಅಂತ ಯೋಚನಾ ಕ್ರಮವನ್ನೇ ಬದಲಾಯಿಸುತ್ತೆ. ಅಂದರೆ ಶಿಕ್ಷಣ ಅನ್ನತಕ್ಕಂಥದ್ದು ನೇರವಾಗಿ ಅನುಭವಕ್ಕೆ ಬರಬೇಕಾದಂಥದ್ದು.
ಪುಸ್ತಕದಲ್ಲಿರೋದನ್ನು ಗಟ್ಟು ಮಾಡ್ಕೊಂಡು ಬರ್ಕೊಂಡು ಹೊರಟೋಗ್ಬಿಟ್ರೆ ಅದು ಶಿಕ್ಷಣ ಆಗೋದಿಲ್ಲ. ಆ ದೃಷ್ಟಿಯಿಂದ ಏನು ಬದಲಾವಣೆ ಮಾಡಬೇಕಾಗಿದೆಯೋ ಅದಕ್ಕೆ ಸ್ವಾಮಿ ನಾವು ಹೇಳಿದ್ದು, ಯಾವ ಮಗುಗೆ ಸುಲಭವಾಗಿ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಹೇಳ್ಕೊಡೋಕ್ಕೆ ಶುರು ಮಾಡಿ. ನೀವು ಒಂದು ತಿಂಗಳಲ್ಲಿ ಹೇಳ್ಕೊಡ್ಬೋದು, ಅದನ್ನು 3 ದಿನದಲ್ಲಿ ಹೇಳ್ಕೊಡ್ಬೋದು. ಇವತ್ತು ಅರ್ಥ ಆಗೋಲ್ಲ ಅಂತೇನು ಒದ್ದಾಡ್ತಾ ಇದೆ ಮಗು, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದಕ್ಕೆ ಹಾಗಾದಾಗ ನೋಡಿ ನಿಜವಾದಂಥ ಸಮಾನತೆ ಬರೋದಕ್ಕೆ ಸಾಧ್ಯ. ಆದರೆ ನಮ್ಮ ಆಡಳಿತ ಸೂತ್ರ ಹೇಳುತ್ತೆ ಅಂಥದ್ದೆಲ್ಲ ಸಮಾನತೆ ಅಂದರೆ ಅದು ಪೋಷಕರ ಹಕ್ಕು, ಮಗುವಿನ ಹಕ್ಕು, ಅಂದರೆ ಆ ವರ್ಗದ ಹಕ್ಕು ಅಂತ ಆಯ್ತು. ಆ ವರ್ಗದ ಮಗುಗೆ ಆ ವಾತಾವರಣ ನಿರ್ಮಿಸಿದ್ದಾರೆ. ನಮ್ಮ ಚೌಡಮ್ಮನ ಮಗುವಿಗೆ ವಾತಾವರಣ ಎಲ್ಲಿಂದ ನಿರ್ಮಿಸೋಣ ನಾವು? ನಮ್ಮೂರಲ್ಲಿರೋ ಚೌಡಮ್ಮನ ಮಗುಗೆ ಅಂದರೆ ನೀನು ಹಾಗೆ ಇರೋ ಅಂತ ಅರ್ಥ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಆರಾಧ್ಯ ಅವರಿಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಭಾಳ ಹಿಂದಿನಿಂದ ನಾವು ಇದನ್ನು ಯೋಚನೆ ಮಾಡ್ಕೊಂಡು ಬಂದಿದ್ದೀವಿ, ಅದಕ್ಕೆ ಬೇಕಾದಷ್ಟು ಸೂಚನೆಗಳು ಬಂದಿವೆ. ಅದನ್ನು ನಾವು ಯಾವತ್ತೂ ಅಳವಡಿಸ್ಕೊಂಡಿದ್ದಿದ್ರೆ ಆಗಿರ್ತಾರೆ. ನಾನು ಚಂದ್ರಶೇಖರ್ಗೆ ಆವತ್ತು ಹೇಳಿದ್ದೆ ಅದೇ. ಸ್ವಾಮಿ 1964ರಿಂದ ನಿಮ್ಮ ಸರ್ಕಾರ ಮಾತನಾಡ್ತಾನೆ ಬಂದಿದೆ. ನಿಮ್ಮ ಸರ್ಕಾರವೇ ನೇಮಿಸಿದ್ದಂಥ ಆಯೋಗ ಕೊಟ್ಟಿದ್ದಂಥ ಸಲಹೆ ನಿಮ್ಗೆ ಯಾರಿಗೂ ಜ್ಞಾಪಕನೂ ಇಲ್ಲ. ಏನದು? ಆರಾಧ್ಯ ಅವ್ರು ಹೇಳಿ ನೈಬರ್ಹುಡ್ ಸ್ಕೂಲು. ಇಲ್ಲಿಂದ ನೀವು ವೈಟ್ ಫೀಲ್ಡಲ್ಲಿರೋ ಸ್ಕೂಲ್ಗೆ ಮಗುನ ಕಳಿಸೋದು, ಪೆಟ್ರೋಲ್ ಇಲ್ಲ ಅನ್ನೋ ದೇಶದಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿರೋ ಸ್ಕೂಲೇ ಏನಾದರೂ ಚೆನ್ನಾಗಿದ್ದಿದ್ರೆ ಅಲ್ಲಿ ಕಳಿಸ್ತಾ ಇದ್ರಲ್ವ? ಆ ಮಗುಗೆ ಆಟ ಆಡೋದಕ್ಕೆ ಇನ್ನೊಂದಷ್ಟು ಟೈಮ್ ಸಿಗ್ತಾ ಇತ್ತು ಇಲ್ವ? ಇನ್ನೊಂದು ಡ್ರಾಯಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇತ್ತಲ್ವ? ಅದು ಮಾಡೋದಿಲ್ಲ ನಾವು. ನೈಬರ್ಹುಡ್ ಅಲ್ಲ. ಕೊಯಮತ್ತೂರಿನಲ್ಲಿ 2 ವರ್ಷದ ಕೆಳಗೆ ಒಬ್ಬ ಡೆಪ್ಯೂಟಿ ಕಮಿಷನರ್ ಮಗುನ ಕರ್ಕೊಂಡು ಆ ಹತ್ತಿರದಲ್ಲಿ ಸ್ಕೂಲ್ಗೆ ಹೋಗಿ ಸೇರಿಸ್ಬಿಟ್ಟ. ಅಲ್ಲಿ ಹೆಡ್ ಮಿಸ್ಟ್ರೆಸ್ಗೆ, ಅದು ಗೌರ್ಮೆಂಟ್ ಸ್ಕೂಲು, ಆ ಹೆಡ್ ಮಿಸ್ಟ್ರೆಸ್ಗೆ ಇವನು ಡೆಪ್ಯೂಟಿ ಕಮಿಷನರ್ ಅಂತ ಗೊತ್ತಿಲ್ಲ. ಯಾರೋ ಬಂದರು, ಸೇರಿಸೋದು. ಆಮೇಲಿಂದ ಗೊತ್ತಾಯಿತು, ಡೆಪ್ಯೂಟಿ ಕಮಿಷನರ್ ಮಗು ನಮ್ಮ ಶಾಲೆಗೆ ಬಂದಿದೆ. ಪ್ರೆಸ್ನವರೆಲ್ಲ ಹೋಗೋಕ್ಕೆ ಶುರು ಮಾಡಿಬಿಟ್ರು. ಡೆಪ್ಯೂಟಿ ಕಮಿಷನರ್ ಏನು ರೀ ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ಬಿಟ್ರಂತೆ. ಹೌದು, ನಮ್ಮ ಮನೆ ಹತ್ತಿರ ಇದೆ, ಅಲ್ಲಿಗೆ ಸೇರಿಸಿದ್ದೀನಿ. ನನ್ನ ಮಗು ಅಲ್ಲಿದೆ ಅನ್ನೋ ಕಾರಣಕ್ಕೆ ನಾನು ಆ ಸ್ಕೂಲ್ ಹೇಗೆ ನಡೆಯುತ್ತೆ ಅನ್ನೋದರ ಬಗ್ಗೆ ಆಸಕ್ತಿ ವಹಿಸ್ತೀನಿ. ಅಯ್ಯೋ ಏನಾದರೂ ಆಗಲಿ ಬಿಡ್ರಿ, ನಮಗೇನಂತೆ ಅಂತ ಇಲ್ಲಿ ಈ ಭವನದಲ್ಲಿ ಕೂತಿರೋರೆಲ್ಲ ಇದಾರೆಲ್ಲ ಹಾಕಿ ಕೂತ್ಕೊಳ್ಳೋದಿಲ್ಲ. ಯಾಕೆ ನನ್ನ ಮಗು ಆ ಶಾಲೆಯಲ್ಲಿದೆ. ಎಲ್ಲರೂ ನಿಮ್ಮ ನೈಬರ್ಹುಡ್ನಲ್ಲಿರೋ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಆ ಶಾಲೆ ಹೇಗೆ ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ನೀವು ಯಾವಾಗಲೂ ಒಂದು ಕಣ್ಣಿಟ್ಟಿದ್ರೆ ಅಲ್ಲಿ ಸೌಲಭ್ಯಗಳು ಉತ್ತಮವಾಗ್ತವೆ, ವಾತಾವರಣ ಭಿನ್ನ ಆಗ್ತದೆ. ಎಂತೆಂಥ ಮಕ್ಕಳು ಇವತ್ತು ಅವನು ಮಾತನಾಡೋದ್ನೆಲ್ಲ ಖಾಸಗಿ ಶಾಲೆಯವನೊಬ್ಬ ಅಧ್ಯಕ್ಷ ಶರ್ಮಾ RT ಇದು ಬಂದಾಗ ಈ ದೇಶದಲ್ಲಿ ನಾಚಿಕೆ ಅನ್ನೋದು ಹೊರಟೋಗ್ಬಿಟ್ಟಿದೆ, ಕೋಪ ಅನ್ನೋದು ಹೊರಟೋಗ್ಬಿಟ್ಟಿದೆ. ಅವನು ಹೇಳ್ದ, ಈ 25% ಮಕ್ಕಳನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರೆ ನಮ್ಮದು ಗಂಗಾಜಲ ಚರಂಡಿ ನೀರು ಬಂದಾಗ ಆಗ್ಬಿಡುತ್ತೆ. ಹಾಗಂತ ಹೇಳುವಷ್ಟು ಧೈರ್ಯ ಇದೆ ನೋಡಿ ಅವರಿಗೆ, ಸೊಕ್ಕು. ನಾವೆಲ್ಲರೂ ಆ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಮುಗೀತು ನಮ್ಮ ಕೆಲಸ. ನಾನು ಯಾರೋ ಸ್ನೇಹಿತರಿಗೆ ಹೇಳ್ತೀನಿ, ನಡಿ ಅವ್ರ ಮನೆ ಮುಂದೆ ಒಂದು 4 ಗಂಟೆ ಹೊತ್ತು ಕೂತ್ಕೊಂಡು ಗಲಾಟೆ ಮಾಡಿ ಬರೋಣ, ಕಡೆಗೆ ನೀನು ಬೇಕಾದ್ರೆ ಹೋಗು ಅನ್ನೋ ಅರ್ಥ ಬರೋದು ಮಾತಾಡ. ಅಂದರೆ ಆ ಡೆಪ್ಯೂಟಿ ಕಮಿಷನರ್ಗಿರ್ತಕ್ಕಂಥ ಪ್ರಜ್ಞೆಗೂ ನಮ್ಗೆ ಇರಬೇಕಾಗಿದ್ದಂಥ ಪ್ರಜ್ಞೆಗೂ ಎಷ್ಟೊಂದು ವ್ಯತ್ಯಾಸ ಇದೆ. ಹತ್ತಿರದಲ್ಲಿರೋ ಶಾಲೆಗೆ ಸೇರಿಸೋದು ಅನ್ನೋದಕ್ಕೆ ಅದರ ಹಿಂದೆ ಇದ್ದಂಥ ತತ್ವ ಏನು? ಎಲ್ಲ ಶಾಲೆಗಳು ಸಮಾನವಾಗಿರಬೇಕು ಅನ್ನೋದು. ಯಾವುದೋ ಒಂದು ಬಹಳ ಉತ್ತಮವಾದ್ದು ಇನ್ನೊಂದು ಉತ್ತಮ ಅಲ್ಲದೆ ಇರೋದು ಅಂತ ಇಟ್ಕೊಳ್ಳೋದಕ್ಕೆ ಏನೂ ಸಮರ್ಥನೆ ಇಲ್ಲ, ಬೇಡ. 86ರ ಶಿಕ್ಷಣ ನೀತಿಯಲ್ಲಿ ನಾವೇನು ಹೇಳ್ಕೊಂಡ್ಬಿಟ್ವು, ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಮಾಡ್ತೀವಿ ಅಂತ. ಸೊ 50 ಸೆಂಟರ್ಸ್ ಆಫ್ ನೆಗ್ಲಿಜೆನ್ಸ್ ಇರಲಿ, ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಇಟ್ಕೊಳ್ಳೋಣ. ಸೆಂಟರ್ಸ್ ಆಫ್ ನೆಗ್ಲಿಜೆನ್ಸ್ನಲ್ಲಿ ಚೌಡಮ್ಮನ ಮಗನ ಕೂರ್ಸೋಣ, ಸೆಂಟರ್ ಆಫ್ ಎಕ್ಸಲೆನ್ಸ್ನಲ್ಲಿ ಸದನದಲ್ಲಿರೋ ಇವರು ಇದಾರಲ್ಲ ದೊಡ್ಡ ಮನುಷ್ಯ, ಅವ್ರ ಮಕ್ಕಳನ್ನ ಇಡ.
ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನೋ ಕಾನ್ಸೆಪ್ಟೇನೆ ಜನವಿರೋಧಿ ಕಾನ್ಸೆಪ್ಟ್. ಯಾಕೆ ಅಂತಂದರೆ ಅವನಿಗೆ ಸಮಾನತೆ ಅನ್ನೋದು ಬೇಕಿಲ್ಲ. ಕೋಪ ಬರಲ್ಲ ನಮ್ಮ ಜನಕ್ಕೆ ಇದೆಲ್ಲ ನೋಡಿ. ಹೋಗಿ ಕೇಳೋದು ಬೇಡ ನಾವು. ಏನೀಗ ನೀನು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡೋದು? ನಮ್ಮನ್ನೆಲ್ಲ ಏನು ಕತ್ತೆಗಳು ಅಂದ್ಕೊಂಡಿದ್ಯಾ? ನನಗೂ ಸೆಂಟರ್ ಆಫ್ ಎಕ್ಸಲೆನ್ಸೇ ಬೇಕು. ದೇರ್ ಇಸ್ ನೋ ರೀಸನ್ ವೈ ಎನಿ ಸೆಂಟರ್ ಶುಡ್ ಬಿ ಎನಿಥಿಂಗ್ ಅದರ್ ದ್ಯಾನ್ ಎ ಸೆಂಟರ್ ಆಫ್ ಎಕ್ಸಲೆನ್ಸ್. ಇದು ಶಿಕ್ಷಣದ ರೀತಿ ಆಗಬೇಕದ್ದು. ಸಮಾನತೆ ಅಂದರೆ ಅದು. ನೈಬರ್ಹುಡ್ ಪಾಲಿಸಿ ಬಂದಿದ್ದು ಕೊಠಾರಿ ಕಮಿಷನ್ನವ್ರು ಹೇಳಿದಾಗ ಅವ್ರ ದೃಷ್ಟಿಯಲ್ಲಿ ಇದ್ದಿದ್ದು ಪ್ರತಿಯೊಂದು ಸಂಸ್ಥೆಯೂ ಕೂಡ ಶಾಲೆಯೂ ಕೂಡ ಉತ್ತಮ ಮಟ್ಟದಲ್ಲೇ ಇರಬೇಕು. ಯಾವುದನ್ನು ಕೂಡ ನೀವು ನಿಕೃಷ್ಟವಾದ್ದು ಇದು ಯಾವುದನ್ನು ನಮ್ಮ ಜನ ಅಲ್ಲ ಇಲ್ಲಿ ಓದ್ಕೊಳ್ಳೋರು ಹಾಳಾದವರು ಹೋಗಲಿ ಆ ಕಡೆ, ಏನು ಶಾಲೆಯನ್ನು ಸೇರಿಸ್ಬೇಕು ಸೇರಿಸಿ, ಮುಚ್ಕೊಂಡೋದು ಹೋಗ್ಲದು. ಅಂದರೆ ಸೈದ್ಧಾಂತಿಕವಾಗಿ ಜನಪರವಾಗಿರೋದು ಯಾವುದು, ಜನವಿರೋಧಿ ಯಾವುದು ಅನ್ನೋದನ್ನು ನಾವು ಸುಲಭವಾಗಿ ಅರ್ಥ ಮಾಡ್ತೀವಿ. ಸಾಮಾಜಿಕ ಪ್ರತ್ಯೇಕತೆ ಅನ್ನೋದನ್ನು ನೀವು ಮಕ್ಕಳ ಮನಸ್ಸಿನಲ್ಲಿ ಆ ವಯಸ್ಸಿನಲ್ಲೇ ತುಂಬಿದರೆ ಪರಿಣಾಮ ಏನಾಗುತ್ತೆ? ಅವನು ದೊಡ್ಡವನಾದ್ಮೇಲೆ ಯಾರ ಪಕ್ಕದಲ್ಲಿ ಕೂತ್ಕೋಬೇಕು, ಯಾರ ಜೊತೆಲಿ ಕಾಫಿ ಕುಡಿಬೇಕು ಅಂತ ತೀರ್ಮಾನ ಮಾಡ್ತಾನೆ. ಬಟ್ಟೆ ನೋಡ್ತಾನೆ. ನಾನು ಇಂಟರ್ಮೀಡಿಯೇಟ್ನಲ್ಲಿದ್ದಾಗ 53ನೇ ಇಸ್ವಿಲಿ ನಮ್ಮ ತುಮಕೂರಿನಲ್ಲಿ ಕಾಲೇಜಲ್ಲಿ ಡೆಪ್ಯೂಟಿ ಕಮಿಷನರ್ ಮಗನೂ ಅಲ್ಲೇ ಬರಬೇಕಾಗಿತ್ತು, ಅಡ್ವೊಕೇಟ್ ಮಗನೂ ಅಲ್ಲೇ ಬರಬೇಕಾಗಿತ್ತು, ಜಡ್ಜ್ ಮಗನೂ ಅಲ್ಲೇ, ದೊಡ್ಡ ವ್ಯಾಪಾರಿ ಮಗನೂ ಇದ್ದಿದ್ದೇ ಒಂದು ಕಾಲೇಜು. ಎಲ್ಲರೂ ಅಲ್ಲೇ ಬರ್ತಾಯಿತ್ತು. ಆದ್ದರಿಂದ ನಮಗೆ ಇವನು ದೊಡ್ಡವನು ಇವನು ಚಿಕ್ಕವನು ಅನ್ನೋದು ಏನು ಗೊತ್ತಾಗ್ತಿಲ್ಲ. ಅವನು ನಮ್ಮ ಜೊತೆಲೇ ಇರೋನೆ ಬಿಡ್ರಿ. ಇಲ್ಲ ಹಾಗಲ್ಲ. ಏರ್ ಕಂಡೀಷನ್ ಬಸ್ನಲ್ಲಿ ಹೋಗೋ ಮಗು ಒಂದು, ಜಟಕಾದಲ್ಲಿ ಹೋಗೋ ಮಗು ಒಂದು, ನಡ್ಕೊಂಡು ಹೋಗೋ ಮಗು ಒಂದು. ಅಂದರೆ ನಾನು ನೀವು ಹೇಗೆ ಪ್ರತ್ಯೇಕರು ಅನ್ನತಕ್ಕಂಥ ಭಾವನೆಯನ್ನು ಮೊದಲಿನಿಂದಲೇ ಮಾಡೋ. ಆಮೇಲೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್, ಉರ್ದು ಮೀಡಿಯಮ್ ಸ್ಕೂಲು, ಕನ್ನಡ ಮೀಡಿಯಮ್ ಸ್ಕೂಲ್, ಎಲ್ಲ ಮೀಡಿಯಮ್ನು ಒಂದು ರೂಫ್ ಕೆಳಗೆ ತಂದು ಎಲ್ಲ ಮಕ್ಕಳನ್ನು ಜೊತೆಯಲ್ಲಿರೋ ಹಾಗೆ ಮಾಡಿ ಒಬ್ಬರೊಬ್ಬರು ಮಾತನಾಡೋ ಹಾಗೆ ಮಾಡಿರಿ. ದೇಶ ಕಟ್ಟೋ ರೀತಿ ಅಲ್ವ ಅದು ಮಾಡೋದು? ಯಾಕೆ? ನಮ್ಮ ವರ್ಗ ಪ್ರಜ್ಞೆ ಅನ್ನತಕ್ಕಂಥದ್ದು ಅಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಮುದಾಯದ ಸಂಸ್ಕೃತಿ ಏನಾಗ್ತಾ ಇದೆ? ನಮ್ಮ ಸದನದಲ್ಲಿ ನೀವು ಯಾರನ್ನಾದ್ರೂ ಹೋಗ್ಬಿಟ್ಟು ಏನ್ರಿ ಸಮುದಾಯದ ಸಂಸ್ಕೃತಿಯಿಂದ ಏನಪ್ಪ ಹಾಗಂದ್ರೆ ಅಂತ ಕೇಳ್ಬೋದು. ಅದರಲ್ಲೇ ನೋಡಿ, ಖಾಸಗಿ ಶಾಲೆಗಳು ಯಾವಾಗ ಹೆಚ್ಚಾಗೋದಕ್ಕೆ ಶುರುವಾದ್ದು, ಯಾವಾಗ ಬೇರೆ ವರ್ಗದ ಮಕ್ಕಳು ಕೂಡ ಶಾಲೆಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು ಆವಾಗ ಶುರುವಾಯಿತು. 50ರ ದಶಕದಲ್ಲಿ ಇಷ್ಟೊಂದು ಶಾಲೆಗಳಿರಲಿಲ್ಲ. ಯಾಕೆ ಅಂತಂದು ಹೋಗ್ತಾ ಇದ್ದ ಮಕ್ಕಳೇ ಕೆಲವು. ಬೇರೆಯವರು ಬರೋದು ಶುರುವಾದಾಗ ಓಹೋ ನಾನು ನಾನು ಬೇರೆ ಸ್ಕೂಲ್ ಮಾಡ್ಕೋತೀನಿ, ನಾನು ಇಂಗ್ಲೀಷು ನಾನು ಬೇರೆ ಮಾಡ್ಕೋತೀನಿ, ನಾನು ಬ್ರಾಹ್ಮಣ ನಾನು ಬೇರೆ ಮಾಡ್ಕೋತೀನಿ ಹೇಳೋದಿಲ್ಲ. ಆದರೆ ಇವರಲ್ಲಿ ಬರೀ ಬ್ರಾಹ್ಮಣರದ್ದೇ ಕಾಲೇಜ್ ಇದೆ. ಮೇಸ್ಟ್ರುಗಳನ್ನೆಲ್ಲ ಹಿಂದೆ ತೊಗೊಳ್ಳೋವಾಗ ಬರೀ ಬ್ರಾಹ್ಮಣರನ್ನೇ ತೊಗೊಳ್ಳೋದು. ಒಂದು ಕಾಲೇಜ್ನಲ್ಲಿ ನಾನು ಹೆಚ್ಚು ಟೈಮ್ ತೊಗೊಳ್ಳೋಲ್ಲ, ಮುಗಿಸ್ಬಿಡ್ತೀನಿ. ಒಂದು ಕಾಲೇಜ್ನಲ್ಲಿ ಹಿಂದೆ ಎಂಥ ವಾತಾವರಣ ಇತ್ತು ಅಂತಂದರೆ ಎಲ್ಲ ಸಾಹುಕಾರರ ಮಕ್ಕಳು ಬರೋ ಕಾಲೇಜು, ಎಲ್ಲ ಭಾಳ ರ್ಯಾಂಕ್ ಕಾಲೇಜ್. ಬೇರೆ ಸ್ಟಾಫ್ ರೂಮ್ನಲ್ಲಿ ಯಾರೋ ಮಾತನಾಡ್ತಾಯಿದ್ದಾರೆ, ಏನ್ಯಾ ಆ ಕ್ಲಾಸ್ಗೆ ಹೋಗಿದ್ದ ನೀನು? ಆ ಕ್ಲಾಸಿಗೆ ಹೋಗೋದು ಅಂದರೆ ನನಗೆ ಭಾಳ ಬೇಜಾರಪ್ಪ. ಎಲ್ಲ ವಾಸನೆ ಹೊಡಿತಾ ಇರುತ್ತೆ. ಅಯೋಗ್ಯನ ತೊಗೊಂಬಂದು ಕಪಾಳಕ್ಕೆ ಹೊಡಿಯೋರು ಯಾರು ಇರಲಿಲ್ಲ ಅವನಿಗೆ. ಅಂದರೆ ಆ ಕ್ಲಾಸ್ನಲ್ಲಿ SC ST ಹುಡುಗರಿದ್ದಾರೆ ಹೆಚ್ಚಿಗೆ ಅಂತ ಹೇಳೋ ವಿಧಾನ ಅದು. ರಿಸರ್ವೇಷನ್ ಮುಖಾಂತರ SC ST ಹುಡುಗರೆಲ್ಲ ಬಂದು ಪ್ರೀ ಯೂನಿವರ್ಸಿಟಿ D ಸೆಕ್ಷನ್ನಲ್ಲಿದ್ದಾರೆ, D ಸೆಕ್ಷನ್ ಹೋಗೋದು ಬೇಜಾರು, A ಸೆಕ್ಷನ್ಗೆ ಹೋಗಿ. ಯಾಕೆ? ಡೆಪ್ಯೂಟಿ ಕಮಿಷನರ್ ನಮ್ಮ ಮಗಳು ಅಲ್ಲೇ ಓದ್ತಾ ಇರೋದು. ಇಂಥ ಮನೋಭಾವವನ್ನು ಇಟ್ಕೊಂಡಿದ್ದೀವಿ ನಾವು ಅನ್ನತಕ್ಕಂಥದ್ದು ನಾಚಿಕೆಗೇಡಿನ ವಿಷಯ ಆಗಬೇಕಾಗಿತ್ತು. ಇನ್ನೊಂದು ಕಡೆ ಕೇಳ್ತಾರೆ, ಸ್ಪೋರ್ಟ್ಸ್ ಡೇ ಆಗುತ್ತೆ ಕಾಲೇಜಲ್ಲಿ, ರನ್ನಿಂಗ್ ರೇಸ್ಗೆ ಹುಡುಗರೆಲ್ಲ ಬಂದು ನಿಂತ್ಕೋತಾರೆ. ಮೇಸ್ಟ್ಗಳು ಅದೇನು ದಾರ ಹಿಡ್ಕೊಂಡು ನಿಂತಿರ್ಬೇಕಲ್ಲ ಜಡ್ಜ್ ಮಾಡೋಕ್ಕೆ. ಏನಪ್ಪ ಇಲ್ಲೂ ರಿಸರ್ವೇಷನ್ ಉಂಟು ತಾನೇ? ನೋಡಿ ಮನೋಭಾವ ಎಂಥದ್ದು ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲೂ ರಿಸರ್ವೇಷನ್ ಇದೆ ಅಂದರೆ ಏನರ್ಥ? ಅವನು ರಿಸರ್ವೇಷನ್ ವಿರೋಧಿ. ಇಲ್ಲೂ ಓಡೋರ ಪೈಕಿ SC ST ಅವ್ರಿಗೆ ಕನ್ಸೆಷನ್ ಕೊಡ್ತೀವಿ ಅಂದರೆ ಮನಸ್ಸಿನಲ್ಲಿ ವ್ಯಕ್ತಿತ್ವ ಅನ್ನತಕ್ಕಂಥದ್ದು ರೂಪುಗೊಂಡಿರ್ತಕ್ಕಂಥದ್ದು ಎಷ್ಟು ವಿಷದ
ವರ್ತುಲದಲ್ಲಿ ಬೆಳವಣಿಗೆ ಆಗಿದೆ. ನಮಗಿವತ್ತು ಬೇಕಾಗಿರ್ತಕ್ಕಂಥ ಸಮಾನತೆಗೆ ಇದು ಸ್ತಂಭ ಯಾವುದಾಗಬೇಕು, ಇದನ್ನು ತಾವು ಯೋಚನೆ ಮಾಡಿದ್ರೆ ಬಹುಶಃ ಶಿಕ್ಷಣದ ನೀತಿ ಏನಾಗಬೇಕು ಅಂತ ಗೊತ್ತಾಗ್ತದೆ. ಅದರಲ್ಲೇ ಏಕರೂಪ ಶಿಕ್ಷಣ, ಸಮಾನ ಶಿಕ್ಷಣ ಅಂತಕ್ಕಂಥದ್ದು ಎರಡಕ್ಕೆ ನಾವು ಒತ್ತು ಕೊಟ್ಟಿದ್ದು ಆಡಳಿತ, ಅಧಿಕಾರ, ಸಾಮಾಜಿಕ ಏಣಿ, ಆರ್ಥಿಕ ಸ್ವಾತಂತ್ರ್ಯ ಇಂಥದ್ರಲ್ಲಿ ಯಾವುದ್ರಲ್ಲೂ ಕೀಳುತನ ಅನ್ನೋದು ಬರದೇ ಇರಲಿ, ಏರುಪೇರಿನ ಶಿಕ್ಷಣ ಇಲ್ಲದೇ ಇರಲಿ. ಶಿಕ್ಷಣದಲ್ಲಿ ಈ ಏರುಪೇರು ಅನ್ನೋದ್ರ ಬಗ್ಗೆ ಏನು ಚರ್ಚೆ ಆಯಿತೋ ಗೊತ್ತಿಲ್ಲ. ಇಲ್ಲಿ ಬರ್ದಾರೆ ನೋಡಿ, ಖಾಸಗಿ ವಿಶ್ವವಿದ್ಯಾನಿಲಯಗಳ ಕಾರ್ಯವೈಖರಿ ಚರ್ಚೆ ಮಾಡಲಿಲ್ಲ. ಕಾರ್ಯವೈಖರಿ ಚರ್ಚೆ ಮಾಡೋದಿರಲಿ, ಖಾಸಗಿ ವಿಶ್ವವಿದ್ಯಾನಿಲಯಗಳು ಬೇಕಾ ಬೇಡವಾ ಅನ್ನೋದನ್ನು ಮೂಲಭೂತವಾಗಿ ಚರ್ಚೆ ಮಾಡಬೇಕಾಗಿತ್ತು. ಅದನ್ನು ಮಾಡಲೇ ಇಲ್ಲ. 10 ಕೋಟಿ ರೂಪಾಯಿ ಇದೆಯಾ ನಿನ್ನ ಹತ್ರ, ತನ್ನ ಡೆಪಾಸಿಟ್ ಇಡ್ತೀಯಾ, ಶುರು ಮಾಡುವ ಡೀಮ್ಡ್ ಯೂನಿವರ್ಸಿಟಿ. ನಾಳೆ ಅದು ಡೂಮ್ಡ್ ಯೂನಿವರ್ಸಿಟಿ. ಅಲ್ಲಿ ಓದಿ ಇವತ್ತೂ ಕೂಡ ವಿದ್ಯಾರ್ಥಿಗಳು ಕೆಲವು ವಿಶ್ವವಿದ್ಯಾಲಯ, ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ಸೇರಿ ಅವಕ್ಕಿನ್ನೂ ರೆಕಗ್ನಿಷನ್ ಬಂದಿಲ್ಲ, ಅವು ಪಾಸ್ ಮಾಡಾಗಿದೆ, ಡಿಗ್ರಿ ಕೊಡೋದಕ್ಕೆ ಯಾರು ಕೊಡೋರು ಅಂತ. ಇಂಥ ಒಂದು ಪರಿಸ್ಥಿತಿಯ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಒಂದು ದೊಡ್ಡ ದುರಂತ. ಯಾಕೆ ಅಂತಂದರೆ ಶಿಕ್ಷಣದ ದೃಷ್ಟಿ ಏನಿರಬೇಕು, ಉದ್ದೇಶ ಏನಿರಬೇಕು, ಅದನ್ನೇ ಇಲ್ಲದಲ್ಲೇ ಇರತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ರಚನೆ ಮಾಡಿಕೊಂಡಿದ್ದೀವಿ. ಖಾಸಗಿ ವಿಶ್ವವಿದ್ಯಾನಿಲಯ ಇತ್ಯಾದಿಗಳ ಬಗ್ಗೆ ಎಲ್ಲ ನಾನು ಹೆಚ್ಚು ಮಾತನಾಡೋಕ್ಕೆ ಹೋಗೋದಿಲ್ಲ. ಒಟ್ಟಿನಲ್ಲಿ ನಾವು ಜನಪರವಾಗಿರ್ತಕ್ಕಂಥದ್ದು ಯಾವುದು, ಜನವಿರೋಧಿ ಆಗಿರ್ತಕ್ಕಂಥದ್ದು ಯಾವ ನೀತಿ ಸರ್ವಾಂಗೀಣವಾಗಿ ಎಲ್ಲಿಗೂ ಮುಟ್ತಕ್ಕಂಥ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ, ಅದಕ್ಕೋಸ್ಕರ ಹೋರಾಟ ಮಾಡಬೇಕಾಗಿದೆ. ಸದನದಲ್ಲಿ ಹೋರಾಟ ಮಾಡದೇ ಇದ್ದರೆ ಸದನದ ಹೊರಗಡೆ ಇರೋರು ಹೋರಾಟ ಮಾಡಿ ಸದನದ ಮೇಲೆ ಪ್ರಭಾವ ಬೀರಿ ಇಂಥ ಒಂದು ಬೆಳವಣಿಗೆಗೆ ಆಸ್ಪದ ಆಗೋ ರೀತಿಯಲ್ಲಿ ನಾವು ಕಾರ್ಯನಿರತರಾಗಬೇಕು. ಆಗೋಣ. ನಮಸ್ಕಾರ.